ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಇವತ್ತು ನಾನು ಬಯಸ್ತಾ ಇರ್ತಕ್ಕಂಥ ವಿಚಾರ ಅಂತ ಹೇಳಿದರೆ, ಪರಿಶಿಷ್ಟ ಜಾತಿಯ ಎಡಗೈ ಜನಾಂಗದ ಮಾದಿಗ ಜಾತಿಯ ಎಡಗೈ ಜನಾಂಗದವರು ಸುಮಾರು 35 ವರ್ಷಗಳಿಂದ ಒಳ ಮೀಸಲಾತಿಯನ್ನು ಕೊಡಿ ಜನಸಂಖ್ಯೆಗೆ ಅನುಗುಣವಾಗಿ 1947ರಿಂದ ಇಲ್ಲಿವರೆಗೂ ಸಹ ನಮಗೆ ಅನ್ಯಾಯ ಆಗಿದೆ. ನಾವು ವಂಚಿತರಾಗಿದ್ದೇವೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಸ್ಥಾನಮಾನಗಳು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಸಿಕ್ಕಿಲ್ಲ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ನೇತೃತ್ವದ ಸಮಿತಿ ABCD ವರ್ಗೀಕರಣ ಮಾಡಿ ಅಂತ ಕೇಳ್ಕೊಂಬಂತು. ತದನಂತರದ ಕ್ರಮೇಣ 20 ವರ್ಷಗಳ ಹಿಂದಿನಿಂದ ಆಂಧ್ರ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಸಮಿತಿ ಅಂತ ಹೇಳಿ ಸ್ಥಾಪನೆಗೊಂಡು ಮಾಪಣ್ಣ ಮಾದಿಗರವರ ನೇತೃತ್ವದಲ್ಲಿ ಮತ್ತು ಶಂಕರ್ ಸಾಹೇಬರ ನೇತೃತ್ವದಲ್ಲಿ, ಪಾವಗಡ ಶ್ರೀರಾಮ್ರವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ರಸ್ತೆ ಚಳವಳಿ, ರೈಲು ತಡೆ ಚಳವಳಿ, ವಿಧಾನಸೌಧದ ಚಳವಳಿ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ತಾಲೂಕು ಕಚೇರಿ ಅಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಮಾಡಿದರೂ ಸಹ ಬಂದಂಥ ಸರ್ಕಾರಗಳು ಒಂದೊಂದು ಆಯೋಗವನ್ನು ಮಾಡಿದವು. ಸದಾಶಿವ ಜಸ್ಟಿಸ್ ಅವರು ಒಂದು ಆಯೋಗವನ್ನು ಮಾಡಿದಾಗ 6, 5, 3, 1 ಅಂತ ಹೇಳಿ ಅನುಪಾತದಡಿಯಲ್ಲಿ ಕೊಟ್ಕೊಂಬಂತು. ಆದರೆ ಅದು ಸರಿಯಿಲ್ಲ, ಅದು ತಪ್ಪು ವರದಿಯನ್ನು ಕೊಟ್ಟಿದೆ ಅಂಥೇಳಿ ನಮ್ಮ ಒಳ ಮೀಸಲಾತಿ ಹೋರಾಟದ ಒಳ ಮೀಸಲಾತಿಯ ಸಂಬಂಧಪಟ್ಟ ಅಸ್ಪೃಶ್ಯ ಜಾತಿಯ ಬಲಗೈ ಜಾತಿಯವರು ಮತ್ತು ಸ್ಪೃಶ್ಯ ಜಾತಿಯ ಲಂಬಾಣಿ ಬೋವಿ ಜನಾಂಗದವರು ಇದರ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಬಂದೋಳೆ. ನಾನು ಹೋರಾಟಗಾರರಲ್ಲಿ ಹೇಳ್ತೀನಿ, ಈ ರಾಜ್ಯದ ಸರ್ಕಾರ ಮತ್ತು ವಿರೋಧ ಪಕ್ಷದ ನಾಯಕರಿಗೂ ಹೇಳ್ತೀವಿ, ಅತ್ಯಂತ ಈ ಸಮಾಜದ ಕಡೆಯ ಸ್ಥಾನದಲ್ಲಿರ್ತಕ್ಕಂಥ ಮಾದಿಗ ಜನಾಂಗ, ಸಂಬಂಧಿತ ಜನಾಂಗ, ಎಡಗೈ ಜನಾಂಗ ಮತ್ತು ಒಳ ಮೀಸಲಾತಿಯಂಥ ವಂಚಿತರಾಗಿರ್ತಕ್ಕಂಥ ಇನ್ನೊಂದು ಜಾತಿ ಅಂದರೆ ಸ್ಪೃಶ್ಯ ಜಾತಿಯ ಬೋವಿ ಜನಾಂಗ. ಅವರು ಸಹ ಈ ರಾಜ್ಯದಲ್ಲಿ ಅದಕ್ಕೆ ಅಸ್ಪೃಶ್ಯತೆ ಇಲ್ಲದೇ ಇರ್ಬೋದು. ಅವ್ರಿಗೆ ಅತ್ಯಂತ ಕನಿಷ್ಠ ಮಟ್ಟದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಸಹ ಶೈಕ್ಷಣಿಕವಾಗಿ ಮುಂದೆ ಬಂದಿಲ್ಲ, ವಿದ್ಯೆಗಳಿಂದ ವಂಚಿತರಾಗಿದ್ದಾರೆ. ಇದೆಲ್ಲದಕ್ಕೂ ಮಾರ್ಗೋಪಾಯ ಆಡಳಿತಕ್ಕೆ ಬಂದಂಥ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು, ಏನು 54 ಜನ ರಿಸರ್ವೇಷನಿಂದ ಗೆದ್ದು ಬರ್ತಕ್ಕಂಥವರು, ಜನಸಂಖ್ಯೆಯ ಯಾರು ಜನಸಂಖ್ಯೆ ಇದೆ ಆ ಅನುಗುಣವಾಗಿ ಗೆದ್ದಿಲ್ಲ. ಅವರು ಮಾದಿಗರು ಗೆಲ್ಲಬೇಕಾದಂಥ ಸುಮಾರು 15 ಕ್ಷೇತ್ರಗಳಲ್ಲಿ ಛಲವಾದಿ ಜನಾಂಗದವರು ಅಂದರೆ ವಲಯವರು ಮತ್ತು ಲಂಬಾಣಿಯವರು ಗೆದ್ದಿದ್ದಾರೆ. ಇದರಿಂದ ನಮಗೆ ರಾಜಕೀಯವಾಗೂ ಮೀಸಲಾತಿಗೆ ಕೊಡಬೇಕಾಗ್ತದೆ. ಆದ್ದರಿಂದ ಬರ್ತಕ್ಕಂಥ ದಿನಮಾನಗಳಲ್ಲಿ ತಾವೇನಾದರೂ ಇದು ಸರಿಪಡಿಸಲಿಲ್ಲ ಅಂದರೆ ತಮಗೆ ತಕ್ಕನಾದ ಶಾಸ್ತಿಯನ್ನು ಕಳಿಸ್ಬೇಕಾಗುತ್ತೆ. ನಾವೇನು ಮಾದಿಗರು ಸುಮ್ಮನೆ ಕೂತಿಲ್ಲ. ಬೋವಿ ಜನಾಂಗದವ್ರಿಗೂ ನಾನು ಹೇಳ್ತಾ ಇದ್ದೀನಿ, ನಿಮಗೂ ಅನ್ಯಾಯ ಆಗಿದೆ, ನೀವು ಹೋರಾಟಕ್ಕೆ ಕೈ ಜೋಡಿಸಿ ನಮ್ಮ ಜೊತೆ. ಮತ್ತು ಏನು ಅಲೆಮಾರಿ ಜನಾಂಗ ಇದ್ದಾರೆ ಪರಿಶಿಷ್ಟ ಜಾತಿಯ, ಅವ್ರಿಗೆ ಸಪ್ರೇಟ್ ಪ್ರತ್ಯೇಕವಾಗಿ 1% ಕೊಡಿ. ಆ ಅವ್ರ ಜೊತೆ ಸೇರಿಸಿದ್ರೆ ಈಗಾಗಲೇ ನಮ್ಮ ಪಾಲನ್ನು, ಬಹುಪಾಲು ಪರಿಶಿಷ್ಟ ಜಾತಿಯ ಪಾಲನ್ನು ನಮ್ಮ ಸಹೋದರ ಜಾತಿಗಳಾದ ವಲಯ ಜಾತಿಯವರು ಮತ್ತು ಲಂಬಾಣಿ ಜಾತಿಯವರು ರಾಜಕೀಯ ಮತ್ತು ಉದ್ಯೋಗ, ಶೈಕ್ಷಣಿಕ, ಮೆಡಿಕಲ್ ಮತ್ತು ಮುಂತಾದ ಹುದ್ದೆಗಳನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅದರಿಂದ ದಯಮಾಡಿ ಸಿದ್ದರಾಮಯ್ಯವ್ರ ಸರ್ಕಾರ ಮತ್ತು ವಿರೋಧ ಪಕ್ಷ ಈಗಾಗಲೇ ಕಣ್ಣೋಡಿಸುವ ತಂತ್ರಕ್ಕೆ ಈಗ ಹೈಕೋರ್ಟ್ ತಡೆ ಕೊಟ್ಟಿದೆ ಅಂತ ನೆಪ ಹೇಳ್ಕೊಂಡು, ಹೈಕೋರ್ಟ್ ತಡೆ ಕೊಟ್ಟಿದ್ದೀರಿ, ನೀವು ರಾಜ್ಯಪಾಲರ ಸೈನನ್ನು ಯಾಕೆ ಹಾಕ್ಸಿರಿ, ವಿಧೇಯಕವನ್ನು ಯಾಕೆ ಮಂಡಿಸಿದ್ರಿ, ನೀವು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ರಿ. ಜನಸಂಖ್ಯೆ ಆಧಾರದ ಈ ಸರಿ ನಾವು 3 ವರದಿ ಮಾಡಿದ್ದೀವಿ. ನಾಗಮೋಹನ್ ದಾಸ್ ವರದಿ, ಇಲ್ಲ JC ಮಾಧುಸ್ವಾಮಿ ವರದಿ, ಅಥವಾ ಪರಿಶಿಷ್ಟ ಜಾತಿ ಸದಾಶಿವ ಆಯೋಗ ವರದಿಯ ಯಾವುದಾದ್ರೂ ಒಂದು ವರದಿಯಾಗಿ
ಪರಿಪೂರ್ಣ ಸ್ಪಷ್ಟವಾಗಿ ಒಂದು ಮೀಸಲಾತಿಯನ್ನು ಕೊಡಬೇಕಾಗ್ತದೆ. ಈಗ ವಯೋಮಿತಿ ಮೀರುತ್ತೆ ಅಂತ ಈಗ ಇಷ್ಟು ದಿನ ಸುಮ್ಮನೆ ಇದ್ದು 54,000 ಹುದ್ದೆಗಳನ್ನು ಭರ್ತಿ ಮಾಡೋಕೆ ಹೊರಟಿದ್ದೀರ. ಇದರಿಂದ ನಮ್ಗೆ ಅನ್ಯಾಯ ಆಗ್ತದೆ. ರೋಸ್ಟ್ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ತಾವು ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಎಚ್ಚರ ತಗೋಬೇಕಾಗ್ತದೆ. ನೀವೇನಾದರೂ ಈ ಸಂದರ್ಭದಲ್ಲಿ ಏಕಾಏಕಿ ಹುದ್ದೆಗಳನ್ನು ಭರ್ತಿ ಮಾಡಿದ್ದೆ ಆದರೆ ನಮಗೆ ಮಾದಿಗರಿಗೆ ಮತ್ತು ಬಹುಜನಾಂಗದವರಿಗೆ ಮತ್ತು 1% ಅಲೆಮಾರಿ ಪರಿಶಿಷ್ಟರಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಸಹಜ. ಈವರೆಗೂ ಆಗಿರುವ ಅನ್ಯಾಯ ಬೇಡ. ಈಗ 54,000 ಹುದ್ದೆಗಳನ್ನು ನೀವು ತುಂಬಿದರೆ ಮತ್ತೆ ನೀವು ಯಾವ ಯುಗಕ್ಕೆ ನಾವು ಆ ಹುದ್ದೆಗಳನ್ನು ತಗೊಳ್ಳೋದು? ಅದರಿಂದ ಅದಾಗಬಾರ್ದು. ಹಳೇ ರೋಸ್ಟ್ರೆ ಮೇಂಟೈನ್ ಮಾಡೋಣ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಪರಿಶಿಷ್ಟ ಜಾತಿಯ ಸ್ವಲ್ಪ ಅಸ್ಪೃಶ್ಯ ಜಾತಿಯ ಮಹದೇವಪ್ಪ, ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಬೇರೆಯವರಿಗೆಲ್ಲ ಹೇಳ್ತಕ್ಕಂಥದ್ದು ಇಷ್ಟೇ. ತಮ್ಮ ಕುತಂತ್ರ ಏನು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಉಳಿವನ್ನು ಉಳಿಸ್ಕೋಬೇಕಾದ್ರೆ ಈ ಆಯೋಗವನ್ನು ಮುಂದಿಟ್ಟು 6 ಆಗಲಿ 5 ಆಗಲಿ ನೀವು ಜಾರಿ ಮಾಡಬೇಕು. ಇಲ್ಲದೆ ಹೋದರೆ ಹುದ್ದೆಗಳನ್ನು ತುಂಬಿಬೇಡಿ, ವಯೋಮಿತಿ ಆದರೂ ಚಿಂತೆ ಇಲ್ಲ ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಮತ್ತು ಎಲ್ಲ ರಾಜ್ಯ ಮಟ್ಟದ ಸಂಘಟಕರನ್ನು, ರಾಜಕೀಯ ನಾಯಕರನ್ನು ಮತ್ತು ಸ್ವಜಾತಿಯ ಮಾದಿಗ ಮುಖಂಡರನ್ನು ಪಕ್ಷ ಭೇದವನ್ನು ಮರೆತು ನೀವು ಅಂಬೇಡ್ಕರ್ ಏನು ಕಾನ್ಸ್ಟಿಟ್ಯೂಷನ್ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ವಿಧೇಯಕ ಮಂಡನೆಗೆ ಉದ್ದೇಶಗಳೆಲ್ಲ ರಾಜೀನಾಮೆ ಕೊಟ್ಟು ಈಚೆಗೆ ಬಂದಿದ್ದರು. ನೀವು ತಾಕತ್ತಿದ್ದರೆ ರಾಜಕೀಯ ಸ್ಥಾನಮಾನಕ್ಕೆ KH ಮುನಿಯಪ್ಪನವರು ಯಾರೇ ಹೇಳಿದ್ದಾರೆ, ಏನು ನಾರಾಯಣಸ್ವಾಮಿ ಅಂತ ವೀರರಿದ್ದಾರೆ ಅಂಥವರೆಲ್ಲ ಕೈ ಜೋಡಿಸ್ತಾರೆ. ರಾಜೀನಾಮೆ ನೀವು ಕೊಟ್ಟು ಬಂದು ಕಾಂಗ್ರೆಸ್ಗೆ ಮತ್ತು ವಿರೋಧ ಪಕ್ಷಗಳಿಗೆ ಎಲ್ಲವಕ್ಕೂ ಬುದ್ಧಿ ಕಲಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಭಾರತ್.